ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಫನ್ ಫುಡ್ಸ್. ನಾನಿವತ್ತು ಪೈನಾಪಲ್ ಫ್ರೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ನಮ್ಮ ತೋಟದಲ್ಲೇ ಬಿಟ್ಟಿದ್ದು ಪೈನಾಪಲ್ಲು ಫ್ರೆಂಡ್ಸ್. ತುಂಬ ರಸ ಇರುತ್ತೆ, ಒಳ್ಳೆ ಚೆನ್ನಾಗಿರುತ್ತೆ. ಅದು ಮಾಡೋದು ಹೇಗೆ ಅಂತ ನೋಡೋಣ ಈಗ. ಒಳ್ಳೆ ರಸ ಇದೆ ಅಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಇದು. ಈ ಥರ ಸಿಪ್ಪೆ ಎಲ್ಲ ಕೆತ್ಕೋತೀನಿ. ಈ ಥರ ನಮ್ಮ ಏಳ್ಗೆ ಮಣ್ಣಲ್ಲಿ ಹೆಚ್ಕೊಂಡ್ರೆ ತುಂಬ ಚೆನ್ನಾಗಿ ಸಿಪ್ಪೆ ತೆಗಿಯಕ್ಕೆ ಬರುತ್ತೆ. ಈ ಮುಳ್ಳು ಎಲ್ಲ ತೆಕ್ಕೋಬೇಕು. ಇದನ್ನ ಈ ಥರ ಸ್ಲೈಸ್ ಮಾಡ್ಕೋಬೇಕು. ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಈಗ ಸ್ಲೈಸ್ ಹೆಚ್ಚಿಟ್ಕೊಂಡಿದ್ದೀನಿ. ಈ ಸಿಪ್ಪೆ ತೆಗೆದಿರ್ತೀವಲ್ಲ ಫ್ರೆಂಡ್ಸ್, ಇದನ್ನು ಕೂಡ ಎಸಿಬಾರ್ದು. ಇದರಲ್ಲಿ ಮುಂದೆ ಏನೋ ಒಂದು ಮಾಡಿ ತೋರಿಸ್ತೀನಿ, ಹಾಗೆ ಇಟ್ಕೊಂಡಿರ್ತೀನಿ. ಈಗ ಇದಕ್ಕೆ ಒಂದೊಂದೇ ಇಂಗ್ರೀಡಿಯೆಂಟ್ಸನ್ನು ಹಾಕಬೇಕು. ಇದು ಉಪ್ಪು ತಗೊಂಡಿದ್ದೀನಿ, ಎಲ್ಲದ್ರ ಮೇಲೂ ಚಿಟಕಿ ಉಪ್ಪು ಹಾಕಬೇಕು. ಉಲ್ಟಾ ತಿರುಗಿಸ್ಕೊಂಡು ಕೂಡ ಉಪ್ಪು ಹಾಕ್ಕೋಬೇಕು ಇದಕ್ಕೆ. ಉಪ್ಪು ಹಾಕಬೇಕು. ಈಗ ಅಚ್ಚ ಖಾರದ ಪುಡಿನ ಹಾಕಿದ್ದೀನಿ, ಚಿಲ್ಲಿ ಪೌಡ್ರು. ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕ್ಕೋಬೋದು. ಈಗ ನಂದಿದು ತುಂಬ ಖಾರ ಇದೆ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪನೇ ಹಾಕ್ಕೋತಾ ಇದ್ದೀನಿ. ಈ ಥರ ಹಾಕಬೇಕು. ಎಲ್ಲದ್ರ ಮೇಲೂ ಚೆನ್ನಾಗಿ ಸ್ಪ್ರಿಂಕಲ್ ಮಾಡಿಕೊಂಡು ಕೈಯಲ್ಲಿ ಒಂಚೂರು ಸ್ಪ್ರೆಡ್ ಮಾಡ್ಕೋಬೇಕು ಹಿಂಗೆ. ಈಗ ಇದಕ್ಕೆ ಚಾಟ್ ಮಸಾಲ ಹಾಕ್ಕೋತಾ ಇದ್ದೀನಿ. ಸಂಜೆ ಹೊತ್ತು ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನೀವು ಮಾಡಿ ನೋಡಿ. ಈಗ ಮತ್ತೆ ಇನ್ನೊಂದು ಸೈಡು ಕೂಡ ತಿರುಗಿಸ್ಕೊಂಡು ಎಲ್ಲದನ್ನು ಹಚ್ಕೋತೀನಿ. ಈಗ ಇದು ಎರಡೂ ಕಡೆ ಹಚ್ಕೊಂಡಾಗಿದೆ. ಈಗ ಒಂದು ಕಬ್ಬಿಣದ ತವವನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈ ತವಕ್ಕೆ ತುಪ್ಪ ಹಚ್ಕೋಬೇಕು ಫ್ರೆಂಡ್ಸ್. ತುಪ್ಪ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಇದು. ಈ ಥರ ತುಪ್ಪ ಸ್ಪ್ರೆಡ್ ಮಾಡ್ಕೋಬೇಕು. ನಾನ್ ಸ್ಟಿಕ್ ಬೇಕಾದರೂ ಇಟ್ಕೋಬೋದು, ಆದರೆ ಕಬ್ಬಿಣದ ತವ ಆದರೆ ಚೆನ್ನಾಗಾಗುತ್ತೆ. ಐರನ್ ಹೋಗುತ್ತೆ ಹೊಟ್ಟೆಗೆ. ಒಳ್ಳೆ ಕಾದಿರುತ್ತಲ್ಲ, ಅವಾಗ ಅದರಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ಇದು. ಈಗ ತವ ಚೆನ್ನಾಗಿ ಕಾದಿದೆ. ಈಗ ಒಂದೊಂದೇ ಈ ಸ್ಲೈಸನ್ನು ಇಟ್ಕೊಂಡು ಬರಬೇಕು. ಮೀಡಿಯಂ ಊರಿನಲ್ಲಿ ಬೇಯಿಸ್ಬೇಕು ಇದನ್ನ. ಇದು ಬೇಯ್ತಾ ಇದೆ ಈಗ. ಒಳ್ಳೆ ತುಪ್ಪದ ಘಮ ಬರ್ತಾ ಇದೆ ಫ್ರೆಂಡ್ಸ್. ಈ ಪೈನಾಪಲ್ಲಿಗೆ ತುಪ್ಪ ಸೇರಿಕೊಂಡ್ರೆ ಒಳ್ಳೆ ಸ್ಮೆಲ್ ಬರುತ್ತೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದನ್ನು ಇನ್ನೊಂದೆರಡು ಸರಿ ಹೀಗೆ ಮಗ್ಚಿ ಹಾಕಬೇಕು. ನಾನು ಇದನ್ನು ಸಣ್ಣ ಊರಿನಲ್ಲಿ
ಒಂದು 10 ನಿಮಿಷ ಬೇಯಿಸಿದ್ದೀನಿ ಫ್ರೆಂಡ್ಸ್. ಆಮೇಲೆ ತವ ಬಿಸಿ ಇರುತ್ತಲ್ಲ ಅದರಲ್ಲೇ ಹಾಗೆ ಬಿಟ್ಟಿದ್ದೀನಿ. ಮತ್ತೊಂದು 2 ನಿಮಿಷ ಬಿಟ್ಟರೆ ಸಾಕು, ಅದು ಬೇಯ್ತಾ ಇರುತ್ತೆ. ಈಗ ರುಚಿಯಾದ ಪೈನಾಪಲ್ ತವಾ ಫ್ರೈ ರೆಡಿಯಾಗಿದೆ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಮಾಡಿ ನೋಡಿ, ಇದನ್ನು ಮಕ್ಕಳು ಕೂಡ ಖುಷಿಯಾಗಿ ತಿಂತಾರೆ. ಇದನ್ನು ಚಾಕುನಲ್ಲಿ ಕಟ್ ಮಾಡ್ಕೋಬೋದು. ರುಚಿಯಾದ ತವಾ ಫ್ರೈ ರೆಡಿ ಫ್ರೆಂಡ್ಸ್. ಈ ಪೈನಾಪಲ್ ಸಿಪ್ಪೆ ಇದೆಯಲ್ಲ ಇದನ್ನು ಹಾಕಬೇಕು. ಮತ್ತು ಒಂದು 3-4 ಸೌತೆಕಾಯಿ ಪೀಸನ್ನು ಹಾಕಬೇಕು. ಫ್ರೆಶ್ ಪುದೀನ ಸೊಪ್ಪಿದ್ರೂ ಹಾಕ್ಬೋದು, ಇಲ್ಲಾಂದರೆ ಪುದೀನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಬರೀ ಪುದೀನ ಸೊಪ್ಪನ್ನು ಪೇಸ್ಟ್ ಮಾಡಿಟ್ಟಿದ್ದೀನಿ, ಅದನ್ನು ಕೂಡ 1 ಚಮಚ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕೀಗ. ಇದು ಆಲ್ಕಲೈನ್ ವಾಟರ್ ಆಗುತ್ತೆ, ಕ್ಯಾನ್ಸರಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಇದನ್ನು ಬೆಳಗ್ಗೆ ಹಸಿದೊಟ್ಟೆಯಲ್ಲಿ ಚೆನ್ನಾಗಿ ಅಂತ ಹೇಳ್ತಾರೆ. ಈಗ ಇದು ಚೆನ್ನಾಗಿ ಕುದಿದು ರಸ ಬಿಟ್ಕೊಂಡಿದೆ. ಈಗ ಒಲೆ ಆಫ್ ಮಾಡ್ತೀನಿ. ಈಗ ಇದನ್ನು ಸೋಸ್ಕೋತೀನಿ. ಈಗ ಇದಕ್ಕೆ ಸ್ವಲ್ಪ ನಿಂಬೆ ರಸವನ್ನು ಹಾಕ್ಕೋತೀನಿ. 1 ಚಮಚದಷ್ಟು ನಿಂಬೆ ರಸ ಹಾಕ್ಕೋಬೇಕು. ರುಚಿಯಾದ ಮತ್ತು ಆರೋಗ್ಯಕರವಾದ ಪಾನೀಯ ರೆಡಿಯಾಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.